ಹಾಯ್ ಹಲೋ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತು ಈ ವಿಡಿಯೋದಲ್ಲಿ ಕ್ಯಾಟ್ರಿಂಗ್ ಬೇಸಿಕ್ ನಾಲೆಜ್ ಬಗ್ಗೆ ಮಾತಾಡೋಣ. ಒಂದು ಕ್ಯಾಟ್ರಿಂಗ್ನ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಬೇಸಿಕ್ ಆಗಿ ನಿಮ್ಗೆ ಏನೇನೆಲ್ಲ ಬೇಕು ಅಂತ ಅದನ್ನ ತಿಳ್ಕೊಂತ ಹೋಗೋಣ. ಯಾಕೆಂದ್ರೆ ನಾನು ಇದಕ್ಕಿಂತ ಮುಂಚೆನೂ ಕ್ಯಾಟ್ರಿಂಗ್ ವಿಡಿಯೋಗಳು ಹಾಕಿದೆ. ಕೆಲವರು ಕಾಮೆಂಟ್ ಮಾಡ್ತಾರೆ ಮತ್ತು DM ಮಾಡ್ತಾರೆ, ಕಾಲ್ ಕೂಡ ಮಾಡ್ತಾರೆ. ಸರ್ ನಮಗೆ ಕ್ಯಾಟ್ರಿಂಗ್ ನಾಲೆಜ್ ಬೇಸಿಕ್ ನಾಲೆಜ್ ಇಂದ ಹೇಳ್ಕೊಡಿ, ನಮ್ಗೆ ಸ್ಟಾರ್ಟ್ ಮಾಡೋದ್ರಿಂದ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಅಂತ ಕೇಳಿದ್ದಾರೆ. ಅದರಿಂದ ಈ ವಿಡಿಯೋ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾಟ್ರಿಂಗ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸ್ಬೇಕು ಅಂತ ಇದು ಫಸ್ಟ್ ವಿಡಿಯೋ. ಕ್ಯಾಟ್ರಿಂಗ್ ಮಾಹಿತಿ ಬಗ್ಗೆ ನಂದು ಸ್ಟಾರ್ಟ್ ಮಾಡಿದ್ದೀನಿ, ಮೊದಲನೇ ವಿಡಿಯೋ. ಅದರಿಂದ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಬೆಲ್ ಐಕಾನ್ ನೋಡಿದು ಹಾಲ್ ಅಂತ ಟೈಪ್ ಮಾಡ್ಕೊಳ್ಳಿ. ಭವಿಷ್ಯದಲ್ಲಿ ಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರ್ತದೆ. ಸೊ ಈಗ ಬನ್ನಿ, ಕ್ಯಾಟ್ರಿಂಗ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಅದು ನಿಮ್ಮ ಅನುಭವ. ಒಂದ್ ವೇಳೆ ನಿಮ್ಗೆ ಅನುಭವ ಇಲ್ಲ ಅಂದ್ರೆ ನೀವು ಎರಡನೇ ದಾರಿ ಹುಡುಕ್ಬೋದು. ಎರಡನೇ ದಾರಿ ಏನಂತೀರಾ? ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಥವಾ ಒಂದು ಹೋಟ್ಲಲ್ಲಿ ಕೊಲಬ್ರೇಷನ್ ಮಾಡ್ಕೊಳ್ಳಿ. ಇನ್ನೂ ಬೆಸ್ಟ್ ಹೇಳ್ಬೇಕು ಅಂದ್ರೆ ನೀವು ಕ್ಯಾಟ್ರಿಂಗ್ ಬಿಸ್ನೆಸ್ ಹತ್ರ 1 ವರ್ಷ ಕೆಲಸ ಮಾಡಿ. ಅಲ್ಲಿ ಎಲ್ಲ ವಿಷಯಗಳನ್ನ ನೀವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಒಂದು ವರ್ಷ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನೀವು ಒಂದು ಕೆಲಸ ಕಲಿತೀರಾ, ಅದ್ರ ಅನುಭವ ಬೇಕಲ್ಲ. ಅನುಭವ ಬೇಕು ಅಂದ್ರೆ ನಿಧಾನಕ್ಕೆ ಬರುತ್ತೆ. ಆದ್ರಿಂದ ನೀವು 1 ವರ್ಷ ಕೆಲಸ ಮಾಡಿ, ಆಮೇಲೆ ಕ್ಯಾಟ್ರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಾಗೂ ಇಲ್ಲ ನಾನು ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಬೇಸಿಕ್ಸ್ ಇಲ್ಲಿದೆ, ನೋಡ್ಕೊಳ್ಳಿ. ಒಳ್ಳೆ ಕಿಚನ್ ಸೆಟಪ್ ಮಾಡ್ಕೊಳ್ಳಿ. 3 ಜನ ವರ್ಕರ್ ಬೇಕಾಗುತ್ತಾರೆ. ಒಬ್ರು ಕುಕ್ಕು, ಅಡಿಗೆ ಮಾಡೋ ಭಟ್ರು, ಇನ್ನೊಬ್ರು ಅವ್ರಿಗೆ ಸಪೋರ್ಟರ್, ಮತ್ತೊಬ್ರು ಕ್ಲೀನ್ ಮಾಡೋರು. ನೀವಂತೂ ಇದ್ದೇ ಇರ್ತೀರಾ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳಿ. ಅಥವಾ ನಿಮ್ಗೆಲ್ಲ ಬರುತ್ತೆ ಅಂದ್ರೆ ಸೂಪರ್. ಕಿಚನ್ ಬೇಕಾಗಿರೋ ಇಕ್ವಿಪ್ಮೆಂಟ್ಸ್: ಒಂದು ಸ್ಟೀಲ್ ಸ್ಟವ್ ತಗೊಳ್ಳಿ, 3 ರಿಂದ 4 ಬರ್ನಲ್ ಇರ್ಲಿ. ಅದಕ್ಕೆ ಒಂದು 3 ಪಾತ್ರೆಗಳು ತಗೊಳ್ಳಿ. ಚಿಕ್ಕ ಪಾತ್ರೆಗಳು ಒಂದು 7-8 ತಗೊಳ್ಳಿ. ಸ್ಪೂನ್ಗಳು ಮತ್ತು ಸರ್ವಿಸ್ ಸ್ಪೂನ್ ಎಲ್ಲ ಸಿಕ್ಕಾಪಟ್ಟೆ ತಗೊಳ್ಳಿ. ಒಂದು 10 ಸರ್ವಿಸ್ ಸ್ಪೂನ್ ಇರ್ಲಿ, 10 ರಿಂದ 20 ಸರ್ವಿಸ್ ಸ್ಪೂನ್ ತಗೊಳ್ಳಿ. ಬಡಿಸೋಕೆ ಅಂತ ಹೇಳ್ಬಿಟ್ಟು ಒಂದು 20 ಪಾತ್ರೆಗಳು ತಗೊಳ್ಳಿ, ಚಿಕ್ಕ ಸ್ಟೀಲ್ವು. ಮತ್ತು ನೀವು ಕ್ಯಾಟ್ರಿಂಗ್ ಆರ್ಡರ್ ಅಲ್ಲಿ ಬೊಫೆ ಸಿಸ್ಟಮ್ ಮಾಡ್ತೀನಿ ಅಂದ್ರೆ ಬೊಫೆ ಸಿಸ್ಟಮ್ ತುಂಬಾ ಚೆನ್ನಾಗಿರೋದು ತಗೊಳ್ಳಿ. ಅದಕ್ಕಿಂತ ಬೇಡ ಅಂದ್ರೆ ಈಗಂತೂ ಟ್ರೆಂಡ್ ಅಲ್ಲಿ ಇರೋದು ಕಂಚಿನ ಪಾತ್ರೆಗಳು, ಕಾಪರ್ ಪಾತ್ರೆಗಳು ತಗೊಳ್ಳಿ. ಚೆನ್ನಾಗಿರುತ್ತೆ, ಚೆನ್ನಾಗಿ ಡಿಸ್ಪ್ಲೇ ಚೆನ್ನಾಗಿ ಬರುತ್ತೆ. ಆಮೇಲೆ ಇಷ್ಟನ್ನೆಲ್ಲ ತಗೊಂಡ್ಮೇಲೆ ಒಂದು ಫ್ರಿಜ್ ಇಟ್ಕೊಳ್ಳಿ, ಒಂದು ಡೀಪ್ ಫ್ರಿಜ್ ಇಟ್ಕೊಳ್ಳಿ. ಒಳ್ಳೆ ವೆಜಿಟೇಬಲ್ ನ ಬಳಸಿ, ಒಳ್ಳೆ ಆಯಿಲ್ ಬಳಸಿ, ರೈಸ್ ಎಲ್ಲ ತುಂಬಾ ಚೆನ್ನಾಗಿರೋದನ್ನ ಹಾಕೊಳ್ಳಿ. ಸೊ ಇಷ್ಟೆಲ್ಲ ನೀವು ಕಿಚನ್ ಸೆಟಪ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಎರಡನೇದು ಅಂದ್ರೆ ನಿಮ್ಗೆ ತುಂಬಾ ಮುಖ್ಯ ಬೇಕಾಗಿರೋದು ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್. ಯಾವ ಜಾಗದಲ್ಲಿ ಇದ್ದಾರೋ ಅಲ್ಲೇ ನಿಮ್ಮ ಕಿಚನ್ ನ ಸೆಟಪ್ ಮಾಡ್ಕೊಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನೀವು ಸಿಟಿ ಮಧ್ಯದಲ್ಲಿ ಇದ್ದು ಸಿಟಿ ಹೊರಗಡೆ ಏನಾದ್ರು ನೀವು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ. ಆದ್ರಿಂದ ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ ಎಲ್ಲಿದೆಯೋ ಅಲ್ಲಿ ಹತ್ತಿರದಲ್ಲಿ ಮಾಡ್ಕೊಳ್ಳಿ. ಟಾರ್ಗೆಟೆಡ್ ಕಸ್ಟಮರ್ ಅಂದ್ರೆ ಕ್ಯಾಟ್ರಿಂಗ್ ಬೇಕಾಗಿರೋ ಕಸ್ಟಮರ್ ಯಾರು ಗೊತ್ತಾ? ಆಫೀಸಸ್, ಫ್ಯಾಕ್ಟ್ರಿಗಳು, ಕಂಪನಿಗಳು. ಆಮೇಲೆ ಈಗಂತೂ ತುಂಬಾನೇ ಟ್ರೆಂಡ್ ಅಲ್ಲಿ ಇರೋದು ಝೊಮ್ಯಾಟೊ, ಸ್ವಿಗ್ಗಿ, ಹೀಗೆ ಫುಡ್ ಡೆಲಿವರೀಸ್ ಕಂಪನಿಗಳು ಏನಿದ್ದಾವೋ ಇವ್ರ ಜೊತೆಲಿ ಕೊಲಾಬ್ರೇಷನ್ ಮಾಡ್ಕೊಳ್ಳಿ. ಇವರಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಈಗ ನೀವು ಇದ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಈ ಎಲ್ಲ ವೆಬ್ಸೈಟ್ ನಿಮ್ಗೆ ಸಿಗುತ್ತೆ ಆನ್ಲೈನ್ ಅಲ್ಲಿ. ಕ್ಲೌಡ್ ಕಿಚನ್ ತರ ನೀವು ಸ್ಟಾರ್ಟ್ ಮಾಡ್ಕೊಬಹುದು, ಅಥವಾ ನೀವೇ ಡೆಲಿವರಿ ಕೂಡ ಕೊಡ್ಬೋದು. ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ನೀವು ನಿಮ್ಮ ಮೆನುನ್ ಕೊಡ್ತೀರಲ್ಲ, ಅಲ್ಲಿ ನೀವು ಮೆನ್ಷನ್ ಮಾಡಿ ನಾನೇ ಡೆಲಿವರಿ ಕೊಡ್ತೀನಿ ಅಂತ. ಇದರಿಂದ ನಿಮ್ಗೆ 2ರಷ್ಟು ಲಾಭ. ಇನ್ನು 3ನೇದು ಅಲ್ಲೇ ನೀವು ಚಿಕ್ಕದೊಂದು ಔಟ್ಲೆಟ್ ಕೂಡ ಮಾಡ್ಕೊಬಹುದು. ಇದರಿಂದ ನಿಮ್ಗೆ 3 ಲಾಭ ಆಗುತ್ತೆ. ಈಗ ಇನ್ನು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಲೈಸೆನ್ಸ್ ತುಂಬಾನೇ ಮುಖ್ಯ. ಫುಡ್ ಲೈಸೆನ್ಸ್ ಇರಬೇಕು, ಅದಕ್ಕಿಂತ ಮುಂಚೆ ನಗರಸಭಾ ಲೈಸೆನ್ಸ್ ಇರಬೇಕು. ಇವೆರಡು ಲೈಸೆನ್ಸ್ ಇದ್ರೆ ನೀವು ಕರೆಂಟ್ ಅಕೌಂಟ್ ತೆಗಿಬೋದು. ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಲೈಸೆನ್ಸ್ ಇರಬೇಕು. ಆಮೇಲೆ GST ನೀವು ಫೈಲ್ ಮಾಡಬೇಕಾಗುತ್ತೆ. GST ಫೈಲ್ ಮಾಡಿಕೊಂಡು IT ರಿಟರ್ನ್ ಮಾಡಿಕೊಂಡ್ರೆ ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಾ ಇದ್ದಂಗೆ ನೀವು ಏನು ಬೇಕೋ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಲೋನ್ ಸಿಗುತ್ತೆ. ಸೊ ಇದೆಲ್ಲ ಇದ್ರ ಜೊತೆಲೇನೆ ಬೇಸಿಕ್ಸ್ ಆಗಿರುತ್ತೆ. ನಿಮ್ಮ ಹತ್ರ GST, IT, ಫುಡ್ ಲೈಸೆನ್ಸು, ನಗರಸಭಾ ಲೈಸೆನ್ಸು, ಕರೆಂಟ್ ಅಕೌಂಟು ಇವೆಲ್ಲ ತುಂಬಾನೇ ಮುಖ್ಯ. ಯಾಕೆ ಇವೆಲ್ಲ ಮಾಡ್ಕೊಬೇಕು ಅಂದ್ರೆ, ಇವಾಗ ನೀವು ಒಂದು ಗೌರ್ಮೆಂಟ್ ಆಫೀಸಿಗೆ ಏನಾದರೂ ಫುಡ್ ಡೆಲಿವರಿ ಕೊಡ್ತೀರಾ, ಕ್ಯಾಟ್ರಿಂಗ್ ಮಾಡ್ತೀರಾ ಅಂದ್ರೆ ನಿಮ್ಮ ಹತ್ರ GST ಇಲ್ಲ ಅಂದ್ರೆ ಅವ್ರು ತಗೊಳೋದೇ ಇಲ್ಲ. ಅದರಿಂದ ನೀವು GST ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು.
ಕೊನೆಯದಾಗಿ ಏನಂದರೆ ಮೆನು. ನಿಮ್ಮ ಮೆನು ಎಷ್ಟು ಚೆನ್ನಾಗಿದೆ ಅಂದರೆ ಜನಗಳಿಗೆ ಖುಷಿ ಆಗಬೇಕು ಆ ಮೆನು ಕೇಳಿ. ಈಗ ಹಳೆ ಕ್ಯಾಟ್ರರ್ಸ್ ಇದ್ದಾರಲ್ಲ, ಅವರೆಲ್ಲ ಹಳೇದನ್ನ ಇಟ್ಕೊಂಡೇ ನಡೀತಾ ಇರ್ತಾರೆ. ನೀವೇನಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಹೊಸ ಮೆನು ಇಂಟ್ರೊಡ್ಯೂಸ್ ಮಾಡಿಸಿ. ಎಷ್ಟು ಚೆನ್ನಾಗಿರಬೇಕು ಅಂದರೆ ಆ ಮೆನು ಹೆಸರು ಕೇಳಿದ್ರೇ ಖುಷಿ ಆಗಿಬಿಡ್ಬೇಕು. ಈಗಿನ ಜನ್ರೇಷನ್, ಯಂಗ್ ಜನ್ರೇಷನ್ ಇದ್ದಾರಲ್ಲ, ಅವ್ರಿಗೆ ಇಷ್ಟ ಆಗೋ ಥರ ಮೆನುಗಳೆಲ್ಲನೂ ನೀವು ನೋಡಿ ಮತ್ತು ನಿಮ್ಮ ಮೆನುನ ರೆಡಿ ಮಾಡಿ. ಸೊ ಇದ್ರ ಜೊತೆಗೆ ತುಂಬಾ ಮುಖ್ಯ ಅಂತ ಹೇಳಿದ್ರೆ ನೀವು ಪ್ರೈಸ್ ಲಿಸ್ಟ್, ನೀವು ಏನು ಕಾಸ್ಟ್ ಮಾಡ್ತಿರಲ್ಲ ಅದು ತುಂಬ ಅಫೋರ್ಡೆಬಲ್ ಆಗಿರಬೇಕು, ಜನಗಳಿಗೆ ಅದು ತುಂಬ ಈಸಿಯಾಗಿ ಸಿಗಬೇಕು. ಆ ರೈಟು ಆ ರೀತಿಯಾಗಿ ನೀವು ಪ್ರೈಸ್ನ ಡಿಸೈಡ್ ಮಾಡಿ. ಸೊ ಇದನ್ನು ಚೆನ್ನಾಗಿ ಮಾಡ್ಕೊತಾ ಇದ್ದಂಗೆ ನೀವು ಏನು ಮಾಡಬೇಕು ಗೊತ್ತಾ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಕೊನೆಯದಾಗಿ ಇನ್ನೊಂದು ಮಾತು ಏನು ಹೇಳ್ತೀನಿ, ನೀವು ಗೂಗಲಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿ, ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ಮತ್ತು ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲ ಕಡೆ ನಿಮ್ಮ ಬ್ರ್ಯಾಂಡ್ನ ಪ್ರಚಾರ ಮಾಡಿ ಮತ್ತು ನೀವು ಸಾಕಾದಾಗಿ ಎಲ್ಲ ಕಡೆ ತುಂಬೋಗ್ಬಿಡ್ಬೇಕು, ಆ ರೀತಿ ಮಾಡಿ. ಸೊ ನಾನು ಇನ್ನು ಮುಂದೆ ಇದೇ ರೀತಿ ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ. ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಬಿಸ್ನೆಸ್ ಮಾಡಬೇಕು ಅಂದರೆ ನನ್ನ ಜೊತೆಲಿರಿ, ನಾನು ತುಂಬ ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ.